ಅದಕ್ಕೂ ಸಂಬಂಧ ಇಲ್ಲ. ನೀವು ಹೇಳೋದಕ್ಕೂ ಈ ಎಲೆಕ್ಷನ್ ಚರ್ಚೆ ಮಾಡೋದಕ್ಕೂ ಒಂದ್ಕೊಂದು ಕನೆಕ್ಟ್ ಆಗೋಲ್ಲ ಇದೆ. ಕೆಪಿಸಿಸಿ ಮನೆ ಇವ್ರದ್ದು ನೋಡಿ, ಅದು ಬಹಳ ದಿವಸದಿಂದ ಇದ್ದಾರೆಲ್ಲ ಬಹಳ ಮಂದಿ ನೋಡಿದೀವಿ. ಎಲ್ಲ ಬಹಳ ಆಗಿ ಹೋಗಿದೆ. ಉತ್ತರ ಕೊಡೋರು ನೋಡಿದ್ವಿ, ಕೊಡಿಸ್ಕೋದು ನೋಡಿದ್ವಿ. ಎಲ್ಲ ಬಂದಾಗ ನೋಡೋಣ. ಯಾಕೆ 28 ಚುನಾವಣೆ ಇದೆ, ಯಾಕೆ ಯಾರ್ಯಾರ ಶಕ್ತಿ ಎಷ್ಟು ಅನ್ನೋದು ಅವಾಗ ಪ್ರೂವ್ ಆಗ್ತೈತಿ. ಈಗ ಅಡ್ವಾನ್ಸ್ 2 ವರ್ಷದಂತ ಮಂಚೆ ಮಾಡಿ ಏನ್ ಮಾಡೋರು ಈಗ ಅದ್ ಯಾರ ಹೇಳಿ ಅವ್ರು ಹೇಳಿದ್ರು ಏನು ಉಪಯೋಗ ಇಲ್ಲ, ನಾ ಹೇಳಿದ್ರು ಅದಕ್ಕೆ ಉತ್ತರ ಸಿಗೋಲ್ಲ. ಸಿಗೋದು ಮೇ ತಿಂಗಳು 28ಕ್ಕೆ. ಅವಾಗ ನೋಡೋಣ. ನೀಟ್ ಪರೀಕ್ಷೆ ಮಿಸ್ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಈಗಾಗಲೇ ಅದಕ್ಕೆ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿದೆ, ಯಾಕಾಗಿದೆ, ಎದರಿಂದ ಆಗಿದೆ ಅಂತ. ಗೃಹ ಸಚಿವರು ಕೊಟ್ಟಿದ್ದಾರೆ, ಅಧ್ಯಕ್ಷರು ಕೊಟ್ಟಿದ್ದಾರೆ, ಸಂಬಂಧಪಟ್ಟವರೆಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾ ಕೊಡೋದು ಏನು ಅವಶ್ಯಕತೆ ಬೀಳಲ್ಲ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವ್ರಿಗೇನು ಪರ್ಯಾಯ ಮತ್ತೆ ಏನೇ ನಮ್ಮಿಂದ ಏನಾಗಿಲ್ಲ, ಅದೇನಾಗಿದೆ ಟ್ರಾಫಿಕ್ ಜಾಮ್ ದಿಂದ ಆಯ್ತು ಅಂತ ಮ್ಯಾಚ್ ಆಗೋಲ್ಲ. ಅವ್ರು ಹೇಳುವಂತ ಟೈಮಿಗೆ ಎಲ್ಲ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಬಸ್ ಇರಲಿಲ್ಲ, ಬಸ್ ಎಲ್ಲ ತಗೊಂಡ್ಬಿಟ್ಟಿದ್ರು. ಇಲ್ಲ ಅದಕ್ಕೇನು ಹೊಲಿಸ್ಲಿಕ್ಕೆ ಆಗೋಲ್ಲ. ಮತ್ತೆ ಮಿಕ್ಕಿದಾರೆಲ್ಲ ಬಂದಾರಲ್ಲ, 3 ಮಂದಿಗೆ ಆಯ್ತಾ ಬಸ್? 3 ಮಂದಿ ಬಸ್ ಆಯ್ತಾ? ಮತ್ತೆ ಮಿಕ್ಕಿ 1000 ಜನ ಎಲ್ಲ ಬಂದಿದಾರಲ್ಲ. ಇಲ್ಲ, ಅದ್ರ ಬಗ್ಗೆ ಇನ್ನು ನಿರ್ಧಾರ ಆಗಿಲ್ಲ. ಬಹುಶಃ ಹೈಕಮಾಂಡ್ ಮಾಡ್ಬೇಕು ಅದಕ್ಕೆ. ಹಿಂದೆ ಮಂತ್ರಿ ಆಗ್ಬೇಕಾಗಿತ್ತು, ತ್ಯಾಗ ಮಾಡಿ ಮಂತ್ರಿ ಆದ್ರು. ಇದು ಕೆಲವೊಂದಿಷ್ಟು ಜನ ಮಂತ್ರಿಗಳಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ. ಅದರಲ್ಲೂ ಕೂಡ ಏನು DCM ಆದಂತ ಲಕ್ಷ್ಮಣ್ ಸವದಿ ಇರ್ಬೋದು, ಮಾಂತೇಶ್ ಕೌಜಲಿಗ್ ಇರ್ಬೋದು, ಜೊತೆಗೆ ಸಂತೋಷ್ ಲಾಡ್ ಅವರು ಕೂಡ ಸಾಕಷ್ಟು ಸಮುದಾಯವಾರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಂಗಾಗಿ ನನ್ನ ಕೈಗೆ ನೀಡಿಲ್ಲ ಅನ್ನೋ ಮಾತು. ಅದು ಎಲ್ಲರೂ ಕೇಳಲ್ಲ. ಅವ್ರಿಗೆ ಸುಮಾರು ಜನ ಕೇಳ್ತಾರೆ, ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ. ಇರೋರು 20 ಮಂದಿ ಆಗೋರು ಅಷ್ಟೇ ರೀ. ಡಿಮಾಂಡ್ ಇರೋದು 40 ಜನ 60 ಜನ ಇದ್ದಾರೆ. ಯಾರು ಕೊಡೋದು? ಈಗ ನಿಮ್ಮಿದ್ರ ಪ್ರಕಾರ ಬೆಳಗಾವಿ ಜಿಲ್ಲೆಗೆ ಎಷ್ಟು ಬರ್ಬೋದು ಸರ್? ಹೇಳಿಕ್ಕಾಗಲ್ಲ. ಏನ್ ಅದ್ ನೋಡ್ಬೇಕಲ್ಲ, ಅವಾಗ ಹೆಂಗ್ ಡಿಮಾಂಡು, ಯಾವ ಜಾತಿ ವಾರ, ಪ್ರಾಂತ ವಾರ ಇವೆಲ್ಲ ಕೂಡ್ಬೇಕಲ್ಲ ಲೆಕ್ಕಾಚಾರ. ಅಂದ್ರೆ ಇಲ್ಲಿ ಇನ್ನೊಂದು ಸ್ಥಾನ ಅಲ್ಲ, ಒಂದಂತಿ ಕನಿಷ್ಠ ಕೊಡ್ಲೇಬೇಕು. ಪ್ರಶ್ನೆ ಇಲ್ಲ. ಒಂದಂತಿ ನಾವು ಕೂಡ ಹೇಳಿದ್ರು, ಒಂದಂತಿ ಕನಿಷ್ಠ ಕೊಡ್ಲೇಬೇಕು. ಹೆಚ್ಚಿಗೆ ಕೊಡದು ಬಿಡೋದ ಅವಾಗಿನ ಸಂದರ್ಭ ಸರ್ಕಂಫರೆನ್ಸ್ ಮ್ಯಾಗ ಕೊಡ್ತಾರೆ ಅಷ್ಟೇ. ಇಲ್ಲ, ಅದು ಅವ್ರು ನೋಡ್ತಾರೆ. ಹೈಕಮಾಂಡ್ ಯಾರಿಗೆ ಕೊಡಬೇಕು ಯೋಗ್ಯ ಸೂಕ್ತವಾಗಿ ತೀರ್ಮಾನ ಮಾಡ್ತಾರೆ. ನಗರಕ್ಕೆ ಯಾವ್ದು ಗೌರ್ಮೆಂಟ್ ಇದ್ರೆ ನಗರಕ್ಕೆ ಯಾವತ್ತೂ ಕ್ಯಾಬಿನೆಟ್ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಇನ್ನೂವರೆಗೆ. ರಾಜ್ಯ ರಿಆರ್ಗನೈಸೇಷನ್ ಆದಾಗಿಂದ. ಅದಕ್ಕಾಗಿ ಈಗ ಏನಾದ್ರು ಮಾಡ್ತೀರಾ? ಸಿಟಿ ಕೊಡಬೇಕಂತ ಹೇಳಿ ಬಾಳ ಹಾಸನಕ್ಕೆ ಸಿಕ್ಕಿಲ್ಲ ಇನ್ನೂ ಮಠ. ಹಾಸನಕ್ಕೂ ಸಿಕ್ಕಿಲ್ಲ ಯಾವಾಗೂ ಅಂತ ಬಾಳ ಅದಾವ. ಮುಸ್ಲಿಂ ಒಕ್ಕೂಟದಲ್ಲಿ ಕೂಡ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಅದು ನಾವು ಮಾಡ್ಲಿಕ್ಕೆ ಆಗೋಲ್ಲ. ನಾವು ಇನ್ನಿಬ್ಬರಿಗೆ ಕೊಡ, ಮುಸ್ಲಿಂ ಕೊಡ ಅಂತ ಹೇಳಿದೀವಿ, ಅಷ್ಟು ಮಾತ್ರ ಹೇಳಿದೀವಿ. ಮುಂದೆ ಯಾರು ಕೊಡ್ತಾರೋ ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಮಂತ್ರಿ ಮಾಡೋದು ಬಿಡೋದು ಹಂಗೇನಿಲ್ಲ. ಅದೇನ ಪಕ್ಷ ಹೇಳಿದ್ಲ, ಪ್ರಾಂತವಾಯಿದು ಜಾತಿ ಆಧಾರದ ಮೇಲೆ ಇವನ್ನೆಲ್ಲ ನೋಡಿ ಮುಂದೆ ಪಕ್ಷಕ್ಕೆ ಯಾವ ರೀತಿ ಅನುಕೂಲ ಆಗ್ತಿದೆಲ್ಲ ನೋಡಿ. ಇಲ್ಲ, ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ನನಗೆ ಐಡಿಯಾ ಯಾವ್ದ್ರೆ ಬರ್ತಾರ? ಅವ್ರೇ ಬರ್ತಾರ, ಇಲ್ಲಿಗಾರ ಬರ್ತಾರ. ಅವ್ರಿಗೆ ವಾಪಸ್ ಗೊತ್ತಿಲ್ಲ, ಅವ್ರು ಬರ್ತಾರ. 29 ಇಲ್ಲ, ಡೇಟ್ ಬಗ್ಗೆ ಗೊತ್ತಿಲ್ಲ. ಬೇಗ ಮಾಡಬಹುದು ನಮ್ದು ಆಸೆ ಅಷ್ಟೇ. ಯಾವಾಗ ಬೇಗ ಇನ್ನು ತೀರ್ಮಾನ ಮಾಡ್ಬೇಕಲ್ಲ, ಸಂಪುಟದಲ್ಲಿ ತೀರ್ಮಾನ ಸಿದ್ದರಾಮಯ್ಯ ಸರ್ಕಾರ ಮಾಡಿತ್ತು ಅಂತ ಮಾಡಿತ್ತು. ಕರೆ ಈಗಿಲ್ಲ, ಈಗ ಬದಲಾವಣೆ ಆಗಿದೆ. ಹೊಸ CM ಅವರು ಅವ್ರದ್ದೇ ಏನ್ ವಿಚಾರ ಇದೆ ಗೊತ್ತಿಲ್ಲ. ಇನ್ನು ಮಟ್ಟ ಏನು ಹೇಳಿಲ್ಲ. ಇಲ್ಲೇ ಮಾಡ್ಬೇಕಾ ಅಲ್ಲೇ ಮಾಡ್ಬೇಕಂತ ಇನ್ನು ಚರ್ಚೆ ಆಗಿಲ್ರಿ. ಅಲ್ಲಿ ಇದೆಲ್ಲ ಬೆಂಗಳೂರು ನಡೆದಿದೆ. ಅದು ಇಲ್ಲೇ ನಾವು ಬೆಳಗಾವಿಗೆ ಮಾಡೋದು.
ಅಲ್ಲೇ ನಡೆದಿದೆ, ಅಲ್ಲೇ ಅದಾರ, ಉತ್ತರ ಕೊಡೋರು ಅದಾರ, ತಗೊಳೋರು ಅಲ್ಲೇ ಅದಾರ, ಅಲ್ಲೇ ಹೇಳ್ತಾರ. ನಾವೇನು ಹೇಳೋದಿಲ್ಲ, ನಾವ್ ಅದ್ರ ಬಗ್ಗೆ ಏನು ಹೇಳ. ಅದ್ರ ಈಗಾಗಲೇ ನಡೆದಿದೆ, ಅವರ ಉತ್ತರ ಕೇಳಿದ್ದಾರೆ. ಮಾಡ್ತಾರಾ ಹೆಂಗ್ ಸರ್? ಬ್ಯಾನ್ ಮಾಡಕ್ಕೆ ಕೇಳಿಲ್ಲ ಅವರು. ಬ್ಯಾನ್ ಮಾಡ್ತು ಅಂತ ಎಲ್ಲಿ ಹೇಳಿದ್ರೆ? ಬ್ಯಾನ್ ಮಾಡ್ತು ಅಂತ ಎಲ್ಲಿ ಹೇಳಿಲ್ಲ. ಅದನ್ನ ಏನ ಅವ್ರದೇನ ಆಸ್ತಿ ಕೇಳಿಲ್ಲ. ನಿಮ್ ರಿಜಿಸ್ಟ್ರೇಷನ್ ಎಲ್ಲಿದೆ ಅಷ್ಟು ಕೇಳ್ಯಾರ ಅಷ್ಟೇ. ಅದ್ರ ಬಿಟ್ಟು ಏನ್ ಕೇಳ್ಯಾರ? ನಾವು ಏನು ಕೇಳಿಲ್ಲ. ಹೇಳ್ರಿ. ಸಿದ್ದರಾಮಯ್ಯ ಬಿಜೆಪಿ ಶಾಸಕರು ಮತ ಹಾಕಿಲ್ಲ ಅಂತ ಹೇಳಿ ಎಐಸಿಸಿ ಜಂಟಿ ಕಾರ್ಯದರ್ಶಿ ಅಜ್ಜಲಿ ಮಾತಾಡೋ ಪೋಸ್ಟ್ ಮಾಡಿದ್ದಾರೆ. ಬಿಜೆಪಿ ಅವ್ರು ನಮ್ಗೆ ಹಾಕ್ಯಾರಂದ್ರ ಖಾನಾಪುರ MLA ಅವರು ಹಾಕಿದ್ದಾರೆ. ಹಿಂದೆ ಇಲ್ಲಿ ಎಲೆಕ್ಷನ್ ಇವ್ರೇ ಹಾಕ್ಯಾರಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಆಗಲ್ಲ. ಇವ್ರೇ ಹಾಕ್ಯಾರ, ಅವ್ರ ಯಾರು ಎಲ್ಲಿ, ಅದೆಲ್ಲ ಗುಪ್ತ ಮತದಾನ. ಯಾರು ಹೇಳಿದ್ರು? ಜಗನಾಯಕರ ನಾಯಕರ ಜೊತೆಗೆ ಶಾಮೀಲ್ ಆಗಿದ್ರು, ಶ್ರೀರಾಮ್ ತೋರಿಸಿದ್ರು. ಈ ಹಂತದಲ್ಲಿ ಯಾರು ಹಾಕ್ಯಾರಂತ ಯಾರು ಹೆಸರು ಹೇಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಗುಪ್ತವಾಗಿರುವಂತ ಮತದಾನ. ಇವ್ರ ಹಾಕ್ಯಾರ, ಅವ್ರ ಹಾಕಂತ ಹೇಳಿಕ್ಕೆ ಯಾರ ಕಡೆ ನಿರ್ದಿಷ್ಟವಾದ ದಾಖಲೆಗಳು, ಪುರಾವೆಗಳು ಯಾರ ಕಡೆ ಇಲ್ಲ. ಅದು ಗುರುತಾಗಲ್ಲ ಸರ್ ಈಗ. ಇಲ್ಲ, ಗುರ್ತ ಅದೇ ಗೊತ್ತಾದ್ರೆ ಅದು ಗುಪ್ತ ಮತದಾನ. ಅದು ಇದ್ರೆ ಅದು ರಾಜ್ಯಸಭಾದ್ದು. ರಾಜ್ಯಸಭೆ ಆದ್ರೆ ತೋರ್ಸಿ ಹಾಕ್ಬೇಕ್ರೆ. ಇದಿಲ್ಲ, ಗುಪ್ತನ ಅಂತೆಲ್ಲ ಗುಪ್ತ ಆಗಿಬಿಡ್ತು. ಇಲ್ಲ ನಾವಿಲ್ಲ, ಗುಪ್ತ ಆಯ್ತು. ಧಾರವಾಡ ಗ್ರಾಮೀಣ ಕ್ಷೇತ್ರದ್ದು election ಆಗುತ್ತೆ ಸರ್. ಅದ್ರ ತಯಾರಿ ಹೆಂಗ್ ನಿಮ್ ಕಡೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲಾ ಕಡೆ ಹೋಗಿ ಮಾಡೋದು. ಎಲೆಕ್ಷನ್ ಇದ್ದಲ್ಲಿ ಎಲ್ಲಾ ಕಡೆ ಮಾಡೋದ್ರಲ್ಲ, ಅದೇನ್ ಇಲ್ಲಿ ಅಲ್ಲಿ ಅಂತ ಏನಿಲ್ಲ. ಈಗಾಗಲೇ ತಮ್ಮ ಮಂದಿ ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ರಿ, ಹಾ? ತಮ್ಮ ಜನ ಹೋಗಿ ವಾರ ಗಂಟೆ ಎಲ್ಲ ಮಾಹಿತಿ ತಗೋಬೇಕಲ್ಲ, ಅಲ್ಲಿ ಮಾಹಿತಿ ತಗೋಬೇಕಲ್ಲ. ವಿದ್ದಾಡ್ಬೇಕಲ್ಲ, ಮಾಹಿತಿ ಬೇಕಲ್ಲ, ಹೆಂಗ್ ವಿದ್ದಾಡ್ಬೇಕಂತ. ಹಾವೇರಿ ಎಲ್ಲ ಮುಗಿತು, ಬಾಗಲಕೋಟೆ ಮುಗಿತು. ಈಗ ಧಾರವಾಡ ಗ್ರಾಮೀಣ ತಮ್ಮ ಹೆಗಲಿಗೆ ಬಂದಿದೆ ಅಂತ. ಅಲ್ಲೇ ಇಲ್ಲ, ಎಲ್ಲಾ ಕಡೆ ಮಾಡ್ತೀವಿ. ಎಲ್ಲಿ ಎಲೆಕ್ಷನ್ ಇರ್ತಾವ ಅಲ್ಲೆಲ್ಲ ನಾವು ಪಕ್ಷದ ಪರವಾಗಿ ಮಾಡ್ತೀವಿ. ಇಲ್ಲ, ಇನ್ನು ಕಳಿಸ್ತೀವಿ.